ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮೂಲಕ ಫ್ಲಾಟ್ ಪೊಸಿಷನ್ ಆರ್ಕ್ ಕಾನ್ಸ್ಟೆಂಟ್ನಲ್ಲಿ MS ಪೈಪ್ 60 mm ಡಯಾ 3 mm ವಾಲ್ ಥಿಕ್ನೆಸ್ ಮೇಲೆ ಟಿ ಜಾಯಿಂಟ್ಸ್ ಅನ್ನು ಮಾನಿಟರ್ ಮಾಡಲು ಮತ್ತು ಅಸೆಸ್ ಮಾಡಲು ಕಲಿಯುತ್ತೇವೆ. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಡ್ರಾಯಿಂಗ್ ಪ್ರಕಾರ ಪೈಪ್ ಡೆವಲಪ್ಮೆಂಟ್ ಅನ್ನು ಎಳೆಯುವುದು, ವೆಲ್ಡಿಂಗ್ ಟೇಬಲ್ ಮೇಲೆ ಜಾಬ್ ಅನ್ನು ಸೆಟ್ ಮಾಡಿ ಟ್ಯಾಕ್ ವೆಲ್ಡ್ ಮಾಡುವುದು, GMAW ಪ್ರಾಸೆಸ್ ಬಳಸಿ ವೆಲ್ಡ್ ಮಾಡುವುದು, ಪೂರ್ಣಗೊಂಡ ಪೈಪ್ ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ ನಾವು GMAWಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, tongs, chipping hammer, steel wire brush, personal safety equipment, key ಮತ್ತು spanner, helmet type screen, angle grinder, preheater ಮತ್ತು flow meter ಇರುವ gas regulator, welding power source, CCMS wire, welding gun, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್. ಈಗ GMAW ಮೂಲಕ ಫ್ಲಾಟ್ ಪೊಸಿಷನ್ ಆರ್ಕ್ ಕಾನ್ಸ್ಟೆಂಟ್ ರೋಲಿಂಗ್ ನಲ್ಲಿ MS ಪೈಪ್ ಔಟರ್ ಡಯಾಮೀಟರ್ 60 mm ಮತ್ತು 3 mm ವಾಲ್ ಥಿಕ್ನೆಸ್ WT ನಲ್ಲಿ ಟಿ ಜಾಯಿಂಟ್ ನ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡೋಣ. ಅಗತ್ಯವಿರುವ ವೈಯಕ್ತಿಕ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ. 60 mm ಡಯಾಮೀಟರ್ ಮತ್ತು 3 mm ವಾಲ್ ಥಿಕ್ನೆಸ್ ಇರುವ 100 mm ಮತ್ತು 75 mm ಉದ್ದದ 2 ಪೈಪ್ಗಳನ್ನು ಕತ್ತರಿಸಿ. ಪೈಪ್ಗಳ ಮೇಲೆ ಪ್ರೊಫೈಲ್ ಡ್ರಾಯಿಂಗ್ ಅನ್ನು ಅಂಟಿಸಿ. ಎರಡು ಪೈಪ್ಗಳಲ್ಲಿ ಪ್ರೊಫೈಲ್ ಅನ್ನು ಪಂಚ್ ಮಾರ್ಕ್ ಮಾಡಿ ಮತ್ತು ಅದಕ್ಕೆ ಅನುಗುಣವಾಗಿ ಕತ್ತರಿಸಿ. ಪಂಚ್ನ ತಿರುಗುವಿಕೆ. ಮೈಲ್ಡ್ ಸ್ಟೀಲ್ನ ಬ್ರಾಂಚ್ ಪೈಪ್ಗಳನ್ನು ಗುರುತು ಮಾಡಿದ ಪ್ರಕಾರ ಆಂಗಲ್ ಗ್ರೈಂಡರ್ನಿಂದ ಕತ್ತರಿಸಬಹುದು. ಕತ್ತರಿಸುವ ಅಂಚುಗಳನ್ನು ಡಿಬರ್ ಮಾಡಿ ಮತ್ತು ಅಂಚುಗಳನ್ನು ಫೈಲ್ ಮಾಡಿ. ಪೈಪ್ನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. 90 ಡಿಗ್ರಿ ಕೋನದಲ್ಲಿ ಮುಖ್ಯ ಪೈಪ್ನೊಂದಿಗೆ ಬ್ರಾಂಚ್ ಪೈಪ್ ಅನ್ನು ಸೆಟ್ ಮಾಡಿ ಮತ್ತು ಜೋಡಿಸಿ. CCMS ಫಿಲ್ಲರ್ ರಾಡ್ ಆಯ್ಕೆ ಮಾಡಿ. ಎರಡೂ ಗ್ಯಾಸ್ಗಳಿಗೆ ಸ್ಪೆಸಿಫಿಕೇಶನ್ಸ್ ಪ್ರಕಾರ ಒತ್ತಡ ನೀಡಿ.
ಡಿಸ್ಟಾರ್ಷನ್ ನಿಯಂತ್ರಿಸಲು ಮತ್ತು ಪೆನೆಟ್ರೇಷನ್ ಪಡೆಯಲು 1.5 mm ರೂಟ್ ಕ್ಯಾಪ್ನೊಂದಿಗೆ 4 ಸ್ಥಳಗಳಲ್ಲಿ ಜಾಯಿಂಟ್ ಅನ್ನು ಟ್ಯಾಕ್ ವೆಲ್ಡ್ ಮಾಡಿ. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ ಔಟರ್ ಡಯಾಮೀಟರ್ 60 mm ಮತ್ತು 3 mm WT ಇರುವ MS ಪೈಪ್ ಮೇಲೆ ಟಿ ಜಾಯಿಂಟ್ ನ ವೆಲ್ಡಿಂಗ್ ಪ್ರಾಸೆಸ್ ಹೇಗೆ ಮಾಡುವುದು ಎಂದು ಈಗ ನೋಡೋಣ. ಅಗತ್ಯವಿರುವ ವೈಯಕ್ತಿಕ ಸುರಕ್ಷತೆಯನ್ನು ನೋಡಿಕೊಳ್ಳಿ. ವೆಲ್ಡಿಂಗ್ ಟೇಬಲ್ ಮೇಲೆ ಟ್ಯಾಕ್ ವೆಲ್ಡ್ ಮಾಡಿದ MS ಪೈಪ್ ಅನ್ನು ಸೆಟ್ ಮಾಡಿ. ಫ್ಲಾಟ್ ಪೊಸಿಷನ್ ನಲ್ಲಿ ಜಾಯಿಂಟ್ ವೆಲ್ಡ್ ಮಾಡಲು ವೆಲ್ಡಿಂಗ್ ಟೇಬಲ್ ಅನ್ನು ಬಳಸುವುದು ಅನುಕೂಲಕರವಾಗಿದೆ. ವೆಲ್ಡಿಂಗ್ ಉದ್ದಕ್ಕೂ ಕೀ ಹೋಲ್ ಅನ್ನು ಮೇಂಟೈನ್ ಮಾಡಿ ಮತ್ತು ಉತ್ತಮ ರೂಟ್ ಪೆನೆಟ್ರೇಷನ್ ಖಚಿತಪಡಿಸಿಕೊಳ್ಳಲು ಬ್ಲೋ ಪೈಪ್ಗೆ ಸೈಡ್ ಟು ಸೈಡ್ ಚಲನೆಯನ್ನು ನೀಡಿ. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಕರ್ವ್ ಜಾಯಿಂಟ್ ಉದ್ದಕ್ಕೂ 4 ಸೆಕ್ಟರ್ಸ್ 1, 2, 3 ಮತ್ತು 4 ರಲ್ಲಿ ವೆಲ್ಡ್ ಅನ್ನು ಪೂರ್ಣಗೊಳಿಸಿ. ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ಮೆಂಟ್ಸ್ ಅನ್ನು ಪರೀಕ್ಷಿಸಿ. ಈಗ ನಾವು GMAW ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ ಔಟರ್ ಡಯಾಮೀಟರ್ 60 mm 3 mm WT ಇರುವ MS ಪೈಪ್ ಮೇಲೆ ಟಿ ಜಾಯಿಂಟ್ ಮಾಡಲು ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನೋಡೋಣ. GMAW ಗಾಗಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ವಿದ್ಯುತ್ ಸಂಪರ್ಕ ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಬಣ್ಣದ ಲೆನ್ಸಸ್ ಬಳಸಿ. ಬರಿಗಣ್ಣಿಂದ ಆರ್ಕ್ ಅನ್ನು ನೋಡಬೇಡಿ. ಸರಿಯಾದ ಬಟ್ಟೆ ಧರಿಸಿ. ದಹನಕಾರಿ ವಸ್ತುಗಳನ್ನು ವೆಲ್ಡ್ ಏರಿಯಾದಿಂದ ಹೊರಗಿಡಿ. ಯಾವಾಗಲೂ ವೆಲ್ಡಿಂಗ್ ಮಷೀನ್ ಅನ್ನು ಸರಿಯಾಗಿ ಅರ್ತ್ ಮಾಡಿ. ಎಲೆಕ್ಟ್ರಾಡ್ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸಿಕೊಂಡು ಓವರ್ ಡೆಪಾಸಿಷನ್ ತಪ್ಪಿಸಿ. ಬಿಸಿಯಾದ ಜಾಬ್ ಅನ್ನು ಹಿಡಿದುಕೊಳ್ಳಲು ಹಿಡಿಕೆಗಳನ್ನು ಬಳಸಿ. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಬ್ಲೋ ಹೋಲ್, ಕಾನ್ವೆಕ್ಸ್, uneven ripples, excess reinforcement. ರೀಕ್ಯಾಪ್. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಡ್ರಾಯಿಂಗ್ ಪ್ರಕಾರ ಪೈಪ್ ಡೆವಲಪ್ಮೆಂಟ್ ಅನ್ನು ಎಳೆಯುವುದು, ವೆಲ್ಡಿಂಗ್ ಟೇಬಲ್ ಮೇಲೆ ಜಾಬ್ ಅನ್ನು ಸೆಟ್ ಮಾಡಿ ಟ್ಯಾಕ್ ವೆಲ್ಡ್ ಮಾಡುವುದು, GMAW ಪ್ರಾಸೆಸ್ ಬಳಸಿ ವೆಲ್ಡ್ ಮಾಡುವುದು, ಪೂರ್ಣಗೊಂಡ ಪೈಪ್ ವೆಲ್ಡ್ ಅಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.